ನಮಸ್ಕಾರ. ಸದಾನಂದ ಭಾವನೆ ಯೂಟ್ಯೂಬ್ ವಾಹಿನಿಗೆ ಸ್ವಾಗತ. ಅರಣ್ಯ ಇಲಾಖೆ ಬಗ್ಗೆ ಸಾಕಷ್ಟು ವರದಿಗಳನ್ನು ಮಾಡಿದ್ದೇವೆ. ಆದರೆ ಇಲ್ಲಿ ಗುತ್ತಿಗೆ ಯಾರಿಗೆ ಕೊಡ್ತಾರೆ ಅಂತಂದರೆ, ಯಾರು ದುಡ್ಡು ಕೊಡ್ತಾರೆ ಅವರಿಗೆ ಗುತ್ತಿಗೆಯನ್ನು ಕೊಡ್ತಾರೆ. 50 ಲಕ್ಷದವರೆಗೆ ಅಧಿಕಾರಿಗೆ ಪರ್ಮಿಷನ್ ಗುತ್ತಿಗೆ ಕೊಡಲಿಕ್ಕೆ. ಆದರೆ ಇಲ್ಲಿ ಚಿಕ್ಕ ಗುತ್ತಿಗೆದಾರರಿಗೆ ಗುತ್ತಿಗೆನೇ ಸಿಗ್ತಾಯಿಲ್ಲ. ಇನ್ನು ದೊಡ್ಡ ಗುತ್ತಿಗೆದಾರರು ಅವರು ಮಂತ್ರಿಗಳ ಆಶೀರ್ವಾದದಿಂದ ಬರ್ತಾಯಿದ್ದಾರೆ. ಹೆಚ್ಚಾಗಿ ಜಾರಕಿಹೊಳಿ ಸಹೋದರ ಏನು ಬೆಂಬಲಿಗರಿದ್ದಾರೆ, ಇಲ್ಲಿ ಅರಣ್ಯ ಇಲಾಖೆಗೂ ಕೂಡ ಹೊಕ್ಕಿದ್ದಾರೆ. ಹಾಗಾದ್ರೆ ಬಿಲ್ಲನ್ನು ಯಾವ ರೀತಿ ಪಾಸ್ ಮಾಡ್ಕೊಳ್ತಾರೆ ಅದು ಅರಣ್ಯ ಇಲಾಖೆ ಮಾತ್ರ ಗೊತ್ತು. ಇನ್ನು ನೀರು ಕುಡಿಸೋ ಯೋಜನೆ ಇದೆ, ಪಕ್ಷಿಗಳಿಗೆ ನೀರು ಕುಡಿಸೋ ಯೋಜನೆ ಇದೆ, ಪ್ರಾಣಿಗಳಿಗೆ ನೀರು ಕುಡಿಸೋ ಯೋಜನೆ ಇದೆ. ಆ ಯೋಜನೆಯಲ್ಲಿ ಕೂಡ ಭ್ರಷ್ಟಾಚಾರ ತುಂಬಿ ತುಳುಕ್ತಾ ಇದೆ. ಅಲ್ಲಿ GPS ಹಚ್ಚಬೇಕು, ನಂತರ ಕ್ಯಾಮ್ರಾ ಇಡಬೇಕು. ಆ ವ್ಯವಸ್ಥೆ ಕೂಡ ಇನ್ನೂ ಕೆಲವು ಕಡೆ ಆಗಬೇಕಾಗಿದೆ. ಆಹಾರದಲ್ಲಿ ಎಷ್ಟೊಂದು ಆಹಾರವನ್ನು ಕೊಡಬೇಕಾಗ್ತದೆ. ಆ ಆಹಾರದಲ್ಲಿ ಯಾವ ರೀತಿ ಮೋಸ ಆಗ್ತದೆ ಇದು ತನಿಖೆ ಆಗಬೇಕು. ಇನ್ನು ಗಿಡಗಳನ್ನು ಎಷ್ಟು ನೆಡ್ತಾರೆ, ಎಷ್ಟು ನೆಟ್ಟಿಲ್ಲ, ಎಷ್ಟು ನಶಿಸಿ ಹೋಗಿವೆ ಅದನ್ನು ಗಪ್ಚುಪ್ಪಾಗಿ ಇವರು ವರದಿಯನ್ನು ಕೊಡ್ತಾಯಿದ್ದಾರೆ. ಈಗ ಉದಾಹರಣೆಗೆ ಬೆಳಗಾವಿ ಸರ್ಕಲ್ಗೆ 150 ಕಿಲೋಮೀಟರ್ ಗಿಡಗಳನ್ನು ನೆಡುವಂಥ ಯೋಜನೆ ಬಂದಿದೆ. ಅಲ್ಲಿ ಬಲಬದಿಗೆ 150, ಎಡಬದಿಗೆ 150 ಹಾಕಬೇಕಾಗಿದೆ. 1 ಕಿಲೋಮೀಟ್ರಿಗೆ 3 ಲಕ್ಷ ಇದೆ. ಟೋಟಲಿ 3 ಸರ್ಕಲ್ ಕೂಡಿ 180 ಕೋಟಿವರೆಗೆ ಇಲ್ಲಿ ಹಣ ಬಂದಿದೆ. ಹಾಗಾದರೆ 4,50,00,000 ಒಂದು ರೇಜಿಗೆ ಬಂದಂಗಾಯಿತು. ಅದರಲ್ಲಿ 2 ಕೋಟಿ ಖರ್ಚು ಮಾಡಿಲ್ಲ. ಈ 18 ಕೋಟಿಯಲ್ಲಿ ಎಷ್ಟು ಖರ್ಚು ಮಾಡ್ತಾರೆ? 180 ಕೋಟಿ ಅಲ್ಲ, 18 ಕೋಟಿಯಲ್ಲಿ ಎಷ್ಟು ಖರ್ಚು ಮಾಡ್ತಾರೆ ಅಂದರೆ ಒಂದು 5 ರಿಂದ 6 ಕೋಟಿ ಖರ್ಚು ಮಾಡ್ತಾರೆ. ಉಳಿದ ಹಣ ಎಲ್ಲಿದೆ ಅದನ್ನು ಪತ್ರಕರ್ತರು ಕೇಳೋದಿಲ್ಲ. ಪತ್ರಕರ್ತರ ಎಲ್ಲಿ ರೌಡಿಸಮ್ ಎಲ್ಲಿ ನಡೆದೈತೆ ಅಲ್ಲಿ ಓಡಿ ಹೋಗ್ತಾರೆ, ಎಲ್ಲಿ ಮಂತ್ರಿ ಬಂದಿರ್ತಾರೆ ಅಲ್ಲಿ ಓಡಿ ಹೋಗ್ತಾರೆ. ಇಲ್ಲಿ ಅರಣ್ಯ ಇಲಾಖೆಯಲ್ಲಿ ಓಡಿ ಹೋಗೋದಿಲ್ಲ. ಯಾಕಂದರೆ ಇಲ್ಲಿ ತಿನ್ನಕ್ಕೆ ಸಿಗೋದಿಲ್ಲ ಅಂತೇಳಿ, ತನಿಖಾ ವರದಿಗೆ ಭಾಳ ಪರಿಶ್ರಮ ಪಡಬೇಕಾಗ್ತದೆ ಅಂತೇಳಿ. ನಾವೇನು ಕೇಳ್ತೇವೆ ಪತ್ರಕರ್ತರೆ, ನೀವೆಲ್ಲ ಕೂಡಿ ಒಂದು ಟೀಮ್ ತೆಗೆದುಕೊಂಡು ಹೋಗಿ ಪ್ರೆಸ್ ಮೀಟ್ ಯಾಕೆ ಮಾಡಿಲ್ಲ ಅಂತ ಕೇಳಿ, ಅಥವಾ ಸುದ್ದಿ ಕೊಡಿ ಅಂತ ಕೇಳಿ. RTI ಕಾರ್ಯಕರ್ತರು ಯಾರಾದರೂ ರಾಜ್ಯಕ್ಕೆ ಇವ್ರನ್ನ ಅಲ್ಲೇ ಕರೆಸಿ ಬಗೆಹರಿಸ್ತಾರೆ. ಪತ್ರಕರ್ತರು ಒಬ್ಬೊಬ್ಬರಾಗಿ ಹೋಗ್ತಾರೆ. ಅದು ನೀವು ಟೀಮ್ ಯಾಕೆ ಕೂಡಿ ಹೋಗಂಗಿಲ್ಲ? ಅಲ್ಲಿ ಹೋಗಿ ಎಷ್ಟು ಗಿಡ ಅಂದಿದೆ DCF ಮುಂದೆ ಕೊಡ್ರಿ, CCF ಮುಂದೆ ಕೊಡ್ರಿ, ಮಂಜುನಾಥ ಚವ್ಹಾಣ್ ಮುಂದೆ ಕೊಡ್ರಿ. ಕಳೆದ 5 ವರ್ಷಗಳಿಂದ ಇದ್ದಾರೆ. 3 ವರ್ಷಗಳಿಂದ ಇಲ್ಲಿಂದ ವರ್ಗಾವಣೆ ಮಾಡಿ ಹೋಗ್ಬೇಕಾಗ್ತದೆ. ಹೋಗಿಲ್ಲ ಇನ್ನು. ನಂತರ ಬಡ್ತಿ ಕೊಡಬೇಕಾಗಿತ್ತು ಕಳೆದ ಅಧಿವೇಶನದಲ್ಲಿ ಕೆಳ ಹಂತದ ಅಧಿಕಾರಿಗೆ, ಅದನ್ನು ಕೊಟ್ಟಿಲ್ಲ. ಅಂದರೆ ಇಲ್ಲಿ ಕಾನೂನು ಉಲ್ಲಂಘನೆ ಮಾಡ್ತಾಯಿದ್ದಾರೆ, ದುಡ್ಡನ್ನು ದೋಸ್ತಾ ಇದ್ದಾರೆ. ಮತ್ತು ಸಾರ್ವಜನಿಕರು ಕೂಡ ಮಾಹಿತಿ ಕೊಡೋಂಗಿಲ್ಲ, ಪತ್ರಕರ್ತರು ಮಾಹಿತಿ ಕೊಡೋಂಗಿಲ್ಲ. ಒಂದು ಅಧಿವೇಶನದಲ್ಲಿ ಫಾರೆಸ್ಟ್ ಮಿನಿಸ್ಟ್ರ್ ಬಂದು ಅವ್ರಂತ ವ್ಯವಸ್ಥೆ ಮಾಡಿದ್ರೆ ಸಾಕು, ಪ್ರಿನ್ಸಿಪಲ್ ಸೆಕ್ರೆಟರಿ ಬಂದರೆ ಅವ್ರು ವ್ಯವಸ್ಥೆ ಮಾಡಿದ್ರೆ ಸಾಕು. ಇವ್ರು ಹೇಳಿದ್ದಕ್ಕೆ ಅವ್ರು ಸಹಿ ಮಾಡಿಬಿಡ್ತಾರೆ, ಎಲ್ಲೂ ಓಕೆ ಅಂತಾರೆ. ಇನ್ನು ದೊಡ್ಡ ಅಧಿಕಾರಿ ಬಂದರೆ ಎಲ್ಲಿ ರಸ್ತೆ ಇದೆ, ಎಲ್ಲಿ ಗಿಡ ಚೆನ್ನಾಗಿ ನೆಟ್ಟಿರ್ತಾರೆ ಅದನ್ನು ತೋರಿಸ್ತಾರೆ. ಬಂದು ಇವರು ಸರ್ಕಿಟ್ ಹೌಸಲ್ಲಿ ಕೂಡಿಸ್ತಾರೆ, ಏನು ಕೊಡಬೇಕಾದ್ರು ಕೊಡ್ತಾರೆ, ಕಳಿಸ್ತಾರೆ. ಈ ಪತ್ರಕರ್ತರಿಗೆ ನಾವೇನು ಕೇಳ್ತೇವೆ, ಬೆಳಗಾವಿ ಪತ್ರಕರ್ತರಿ ಅಲ್ಲಿ ಮನೆ ಸುಟ್ಟು, ಇಲ್ಲಿ ಲಪಡ ಆಯ್ತು, ಅಲ್ಲಿ ಲಪಡ ಆತ್ಗೆ ಹೋಗಿರ್ತಾರೆ. ನೀವು TRPಗೆ ಹೋಗಿರ್ತೀರಿ, ಜನರ ಸೇವೆ ನಿಮ್ಮ ಕಡೆಯಿಂದ ಆಗೋದಿಲ್ಲ. ಇದು ಸಾರ್ವಜನಿಕ ವಲಯದ ಸೇವೆ. ಇದು ಇಲ್ಲಿ ಹೋಗಿ ಎಲ್ಲ ಕೇಳಲ್ಲ. ಹೀಗಾಗಿ ಅರಣ್ಯ ನಾಶ ಆಗ್ತಾಯಿದ್ರು ಕೂಡ ಪತ್ರಕರ್ತರ ಗಮನಕ್ಕೆ ಬರಬೇಕಾಗ್ತದೆ. ಎಷ್ಟು ಗಿಡ ನೆಟ್ರಪ್ಪ, ಎಲ್ಲಿದೆ ತೋರಿಸಿ ನಡ್ರಿ, ನಾವೊಂದು ರೌಂಡ್ ತೆಗೆದುಕೊಂಡು ಹೋಗೋಣ. ಇಲ್ಲ, ಇವರಿಗೆ ಕೆಲವು ಪತ್ರಕರ್ತರು ಏನು ರಿಸಾರ್ಟ್ ಬೇಕು, ಏನು ವ್ಯವಸ್ಥೆ ಮಾಡಬೇಕು, ಒಂದು 3-4 ಜನರಿಗೆ ಮಾಡಿದ್ರೆ ಸಾಕು. ಇವರು ಎಲ್ಲ ಓಕೆ ಅಂತ ತಿಳ್ಕೊಂಡು ಬರ್ತಾರೆ, ಅದನ್ನು ಬಿಡಬೇಕು. ಇನ್ನು ಒಬ್ಬ ಬೆಳಗಾವಿ DC ಕೇಳ್ತೇವೆ ನಾವು, ನಿಮ್ಮೊಬ್ಬ ರಿಕ್ಷಾ ಡ್ರೈವರಿಗೆ ಮೀಟರ್ ಹಚ್ಚೋಕ್ಕಾಗಲಿಲ್ಲ ಅಂದರೆ ಬೆಳಗಾವಿ DC ಅವರೇ ನೀವು ಇದ್ದರೆಷ್ಟು ಬಿಟ್ಟರೆಷ್ಟು ನೀವು ವರ್ಗಾವಣೆ ಮಾಡ್ಕೊಂಡು ಹೋಗಿ. ಮೊಹಮ್ಮದ್ ರೋಷನ್ ಅವರಿಗೆ ಹೇಳ್ತೇವೆ, ನೀವು ಬಿಟ್ಕೊಂಡು ಹೋಗಿಲ್ಲಿ. ಒಂದು ರಿಕ್ಷಾದವರಿಗೆ ಮೀಟ್ರ್ ಹಾಕಲಿಕ್ಕೆ ಇನ್ನೂವರೆಗೆ ಆಗಿಲ್ಲ. ಮೀಟಿಂಗ್ ಮೇಲೆ ಮೀಟಿಂಗ್ ಕರಿತೀರಿ, ಆದರೆ ಯಾರೂ ಆದೇಶವನ್ನು ಪಾಲನೆ ಮಾಡೋಂಗಿಲ್ಲ. ಹಂಗಾದ್ರೆ ನೀವು ಇದ್ದಷ್ಟು ಬಿಟ್ಟರೆಷ್ಟು. ನೀವು ಕೂಡ ಒಂದು ಮೀಟಿಂಗ್ ಮಾಡ್ತೀರಿ, ಅಲ್ಲಿ ಅರಣ್ಯ ಇಲಾಖೆ DFO ಬರೋಂಗಿಲ್ಲ, ಕ್ರಾಂತಿ ಬರೋಂಗಿಲ್ಲ. ಅವ್ರು ಯಾವುದೋ ಎಪಿಡಿಷನೋ ಅಥವಾ ಕೆಳ ಹಂತದ ACFನೋ ಕಳಿಸ್ಕೊಟ್ಟಿರ್ತಾರೆ. ಅವರನ್ನು ಕೂಡ ಕರೆಸಿ ಸಾರ್ವಜನಿಕರೇ ಏನು ಖರ್ಚಾಗಿದೆ ವೆಚ್ಚಾಗಿದೆ ತೋರಿಸ್ಕೊಡ್ಬೇಕು. ನೀವು ಆಜ್ಞೆ ಮಾಡಿ. ಹೆಂಗೆ ಅಧಿವೇಶನ ವೇಳೆಯಲ್ಲಿ ನೀವು ಎಷ್ಟು ಖರ್ಚು ವೆಚ್ಚ ಮಾಡ್ತಾರೆ ಎಲ್ಲರಿಗೂ ತೋರಿಸ್ತೀರಿ ನೀವು. ಹಾಗೆ ಅವರು ಕೂಡ ಆದೇಶ ಮಾಡಿ. RC ಅವ್ರು ಕೇಳ್ತೆ, ನೀವು ನಿಮ್ಮ ಮೀಟಿಂಗ್ಗೆ CCF ಬರೋಂಗಿಲ್ಲ, ಮಂಜುನಾಥ್ ಚವ್ಹಾಣ್ ಬರೋಂಗಿಲ್ಲ. ಯಾಕೆ ಬರೋಂಗಿಲ್ಲ? ನೀವು ಅವ್ರಿಗಿಂತ ದೊಡ್ಡ ಅಧಿಕಾರಿ ಹುದ್ದೆ ಇದ್ದವರು. CCF ಅಂದರೆ ಅವ IG ಅಂತ ತಿಳ್ಕೊಂಡಾನೆ. ಇಂಥ ಭ್ರಷ್ಟ ಅಧಿಕಾರಿ ಇರೋದ್ರಿಂದ ಅರಣ್ಯ ನಾಶ ಆಗ್ತಾಯಿದೆ.
ಸಾರ್ವಜನಿಕರೇ ಎಲ್ಲ ಮಾಹಿತಿಯನ್ನು ಕೊಡಬೇಕು. ಮತ್ತು ಪ್ರಾಣಿಗಳಿವೆ ಎಚ್ಚರಿಕೆ ಅಂತ ಬೋರ್ಡ್ ಹಾಕಬೇಕು. ಬೋರ್ಡ್ ಇಲ್ಲ, ಬ್ಯಾನರ್ ಇಲ್ಲ, ಎಲ್ಲೆಲ್ಲಿ ಏನೇನು ತಿರುವುಗಳಿವೆ ಎಚ್ಚರಿಕೆ ಅಂತ ಅಲ್ಲಿಯೂ ಇಲ್ಲ, ಅಲ್ಲಿಯೂ ಕೂಡ ಲೂಟಿ. ಒಟ್ಟಾರೆ ಬೆಳಗಾವಿ ಅರಣ್ಯ ಇಲಾಖೆ ಸುದ್ದಿ ಅಂತಂದರೆ ಈಗ ಪ್ರಸಾರ ಮಾಡೋರು ನಾವು ಅಷ್ಟೇ. 6ನೇದು 7ನೇ ಸುದ್ದಿ ಅದು. ನಿನ್ನೆ ಒಂದು ಸುದ್ದಿ ಮಾಡಿದ್ದು ಬಿಜಾಪುರದು, ಅದು ದೊಡ್ಡ ಸುದ್ದಿ. ಅದು 2 ಬೇನಾಮಿ ಆಸ್ತಿ, ಅದು ಎಕ್ಸೈಸ್, ಅದು ಅರಣ್ಯದ್ದಲ್ಲ. ಹಾಗಾದರೆ ಇಲ್ಲಿ ರೊಕ್ಕ ಕೊಟ್ಟು ಬರ್ತಾರೆ. ಹೀಗಾಗಿ ಇಲ್ಲಿ ಹಣವನ್ನು ತೆಗಿಲಿಕ್ಕೆ ಇವರು ಪ್ರಯತ್ನ ಮಾಡ್ತಾರೆ, ರೊಕ್ಕ ತೆಗಿಲಿಕ್ಕೆ ಪ್ರಯತ್ನ ಮಾಡ್ತಾಯಿರ್ತಾರೆ. ಹೀಗಾಗಿ ಮಿನಿಸ್ಟರ್ ಕೂಡ ಇಲ್ಲಿ ಕೂಡ ಮಿನಿಟನ್ನು ಕ್ಯಾನ್ಸಲ್ ಮಾಡಬೇಕು ಅನ್ನೋದು ನಮ್ಮ ಬೇಡಿಕೆ, ಸಾರ್ವಜನಿಕ ಬೇಡಿಕೆ ಕೂಡ ಇದೇ ಆಗಿದೆ. ಯಾರು ಒಳ್ಳೆ ಕೆಲಸ ಮಾಡ್ತಾರೆ ಅವರನ್ನು ನೀವು ತೆಗೆದುಕೊಂಡು ಬನ್ನಿ. ಇಲ್ಲಿ SS ನಿಂಗಾನಿ ಬರ್ತಾಯಿದ್ದಾರೆ ಅಂದರೆ ಇನ್ನೂ ಕೂಡ ಅಧಿಕಾರ ಸಿಕ್ಕರು ಕೂಡ ಇನ್ನೂ ಬಂದಿಲ್ಲ. ಅಂದರೆ ಒಬ್ಬ ಅಧಿಕಾರಿ ಸ್ಥಳ ನಿಗದಿಪಡಿಸಿದ್ರು ಕೂಡ 15 ದಿವಸದಿಂದ ಬಂದಿಲ್ಲ ಅಂತಂದರೆ ಈ ಅಧಿಕಾರಿ ಸರ್ಕಾರಿ ಆಜ್ಞೆಯನ್ನು ಉಲ್ಲಂಘನೆ ಮಾಡಿದಂತೆಯೇ ಆಗ್ತದೆ. ಇನ್ನು ಪ್ರಾಣಿ ದಯಾ ಸಂಘದವರು ಇಲ್ಲಿ ಇದಕ್ಕೆ ಹೋಗ್ಬೇಕು, ಅರಣ್ಯ ಇಲಾಖೆಗೆ ಹೋಗ್ಬೇಕು, ಎಷ್ಟೆಷ್ಟು ಪ್ರಾಣಿಗಳಿಗೆ ಎಷ್ಟೆಷ್ಟು ನೀವು ನೀರು ಮತ್ತು ಆಹಾರವನ್ನು ಕೊಡ್ತೀರಂತ ಅಲ್ಲಿ ಕೇಳಬೇಕು. ಅವರು ಕೂಡ ಭಾಳ ಕರ್ತವ್ಯ ಇದೆ. ಇಲ್ಲಿ ಏನಾಗಿದೆ ಅಂತಂದರೆ ಇವ್ರು ಏನು ಮಾಡ್ತಾರೆ ಅಂದರೆ ಬಸ್ಸಿಗೆ ಒಂದು ಬೋರ್ಡ್ ಹಾಕ್ತಾರೆ, ಪ್ರಾಣಿಗಳ ಮೇಲೆ ದಯ ಇರಲಿ, ಪಕ್ಷಿಗಳ ಮೇಲೆ ದಯ ಇರಲಿ, ಪ್ರಾಣಿಗಳಿಗೆ ನೀರು ಕುಡಿಸಿ ಅಂತ ಮುಗಿತೀವ್ರ ಕತೆ. ಅರಣ್ಯ ಇಲಾಖೆ ಇದೆ, ಗೌರ್ಮೆಂಟ್ ಬಸ್, ಮತ್ತು ಕೆಲವೊಂದು ದುಡ್ಡನ್ನು ಖರ್ಚು ಮಾಡಿ ಸ್ಟಿಕ್ಕರ್ ಹಚ್ಚಿಬಿಡೋದು. ಸ್ಟಿಕ್ಕರ್ ಹಚ್ಚಿದ್ರೆ ಕೆಲಸ ಮುಗಿಲಿಲ್ಲ. ಸಾರ್ವಜನಿಕರು ಕೂಡ ಇದರ ಮಾಹಿತಿಯನ್ನು ಕೇಳಕ್ಕೆ ಹೋಗ್ಬೇಕು. ಬೆಳಗಾವಿ ಪತ್ರಕರ್ತರು ವಿಶೇಷವಾಗಿ ನೀವೊಂದು ಟೀಮ್ ತೆಗೆದುಕೊಂಡು ಹೋಗಿ ಅಲ್ಲಿ ಪ್ರೆಸ್ ಮೀಟ್ ಯಾಕೆ ಮಾಡಿಲ್ಲ, ನಿಮ್ಮದು ಹೋಗುಗಳು ಎಷ್ಟು ವರ್ಷದಿಂದ ಇದ್ದೀರಿ, ಯಾವ್ಯಾವ ಇಲಾಖೆಯಲ್ಲಿ ಯಾವ್ಯಾವ ಸೇವೆ ಸಲ್ಲಿಸ್ತಾ ಇದ್ದಾರೆ, ನಿಮ್ಮ ಕರ್ತವ್ಯಗಳಿಟ್ಟು, ಸಿಬ್ಬಂದಿ ಎಷ್ಟಿತ್ತು, ಸಾರ್ವಜನಿಕ ತಿಳಿಸ್ಕೊಳ್ಳೋಂಥ ಕೆಲಸವನ್ನು ಮಾಡಿರಿ. ನಾವು ಕೇಳ್ಕೊತೇವೆ. ನಾನು ತಮ್ಮನ್ನು ಭೇಟಿಯಾಗ್ತೇವೆ. ಅಲ್ಲಿವರೆಗೆ ಎಲ್ಲಿ ಶುಭಾಗಲಿ. ನಮಸ್ಕಾರ.